ಸಿದ್ದಣ್ಣ ನಾನು ತಳಕೇರಿ ಮುಕಾಮ್ ಕಲ್ಲಂಗರ್ಗೇರಿ ನಮ್ಮದು. ನಾನು 5 ಎಕರೆ ಹತ್ತಿ ಮಾಡಿದ್ದೇವೆ. ನಾವು ಏನದ್ರಿ ಫಸ್ಟು ರಾಶಿ ಶಿಫ್ಟ್ ಮಾಡಿದ್ದೇವ್ರಿ. ಈಗ ಅದಕ್ಕೂ ಮೊದಲು ಈಗ 3 ಪ್ಯಾಕೆಟ್ಗಿಂತ ಮೊದಲು ಇವು 4 ಪ್ಯಾಕೆಟ್ ನಮಗೆ ಭಾಳ ಒಳ್ಳೇದು ಅನಿಸಿದ್ರಿ. ಕಾಯಿ ಕುಡ್ಡಿಲ್ಲ, ಕೊಂಡಿ ಒಣಗಲ್ಲ, ಮೂಟ್ರು ಬರಲ್ಲ, ಕಾಯಿ ಬುಡಕ್ಕೆ ಬ್ಯಾಳಿ ಬರಲ್ಲ ಏನ್ರಿ. ಬೇಕಾದ್ರೂ ರೈತ ಬಾಂಧವರು ಮುಂದಿನ ಸಾರಿ ನೀವು ಬೇಕಾದ್ರೂ ಈ ಬೀಜ ಚಾಯ್ಸ್ ಮಾಡಿ ಹಚ್ಬೋದ್ರಿ ನೀವು ಏನ್ರಿ. ರಾಶಿ ಶಿಫ್ಟ್ ಅಂತೇಳಿ ಬರ್ರಿ. ಹಾಂ ರೀ, ಬಿಡಿಸಲಕ್ಕಂತೂ 1 ನಂಬರ್ ಅದ ರೀ. ಬಿಡಿಸೋದಕ್ಕೆ ಏನು ವಿಚಾರ ಮಾಡಬೇಡ್ರಿ. 10 ಆಳು ಆಗದ 5 ಆಳು ಆಗ್ತದ ರೀ ಇದಕ್ಕೆ ಏನ್ರಿ. 10 ಮಂದಿ ಬದಲಿ 5 ಮಂದಿನೇ 1 ಎಕರೆ ಹೊಲ ಬಿಡಿಸ್ಬೋದ್ರಿ ನಾವು. ಹಾಂ, ರಾಶಿ ಶಿಫ್ಟ್ ಕಂಪನಿ ರೀ ಇದು. ಹಾಂ ಅಲ್ಲ ರೀ ಸರ್, ಇವರು ನಮ್ಮ ಮನೆ ಹೆಣ್ಮಕ್ಳು ರೀ, ಮನೆಯವ್ರಿ. ಇವ್ರು ಏನದ ಹಕ್ಕಿ ಬಿಡಿಸೋದಕ್ಕೆ ಅವ್ರಿಗೆ ನೀವು ಏನದ ಕೇಳ್ಕೊರಿ ಚಂದಾಗಿ ಏನ್ರಿ. ನಾವು ತರ್ತೀವಿ ಹಚ್ತೀವಿ, ನಮ್ಮ ಮನ್ಸಿಗೆ ಚಂದ ಅದ ರೀ. ನೀವು ಮಾತಾಡಿ. ಹತ್ತಿ ಏನೋ ಕುಡ್ ಹೊಡೆದಿಲ್ರಿ, ಆದ್ರ ದಿನಕ್ಕೆ 3 ಚೀಲ 4 ಚೀಲ ಆತವ್ರಿ. ನಾವು ಬಿಡಿಸಿದೇವ್ ಮನೆಯವ್ರೆ. ಹತ್ತಿ ಚೆನ್ನಾಗಿ ಬರ್ತದ್ರಿ, ಕುಡ್ ಹೊಡೆಯಲ್ರಿ, ಪಳಕ್ಕಿಲ್ಲ, ಏನೂ ಇಲ್ರಿ, ಹೊಟ್ಟೆ ಮುಟ್ರಿಲ್ಲ, ರೋಗ ಇಲ್ಲ, ಕಾಯಿ ಕೊಳ್ತಿಲ್ರಿ. ನಾವು ಒಂದೊಂದು ಕ್ವಿಂಟಲ್ ಹಾಕ್ಬೋದ್ರಿ ನಾವು. ಹಾ, ಎಲ್ಲ ಒಟ್ಟು ಹೊಡೆದ್ರಿ. ರಾಶಿ ಕಂಪ್ನಿ ಬೀಜ ರೀ. ಹತ್ತಿ ನೋಡ್ರಿ ಚಂದದ ಬಿಡಿಸೋದಕ್ಕ, ತಿಳಿಯದ ಏನು ಬೆಳಗದ ರೀತಿ, ಮಟ್ಟ ಕಲರ್ ಇಲ್ಲ ಏನ್ರಿ. ಇದೇನದ ಕಲ್ಲಂಗ್ರಿ ಸಿದ್ದಣ್ಣ ಮಾತಾಡೋರಿ. ನಾನು ರೈತನೇ ರೀ. ನಾನು ಒಂದು 5 ಎಕರೆ ಜಮೀನ್ದಾರೇನ್ರಿ. ನಾ ಹತ್ತಿ ಚಂದ ಕಿಲೇರಿ ಅದ ರೀ. ರಾಶಿ ಶಿಫ್ಟ್ ಹತ್ತಿರಿ, ಒಟ್ಟ ರೋಗ ಬರಲ್ರಿ, ಏನು ಬರಲ್ರಿ, ಪೂರಾ ವೈಟ್ ಇರ್ತರಿ. ಒಟ್ಟ ರೋಗ ಅಂಬದಿಲ್ರಿ ಹತ್ತಿಗ್ರಿ. 2-3 ರೇಟ್ ಹೆಚ್ಚಿರ್ತದ ಮಾರ್ಕೆಟ್ಗೆ ಹೋದ್ರಿ ಅದಕ್ಕೆ ನಮ್ಗೆ ರೀ. ರಾಶಿ ಶಿಫ್ಟ್ ರೀ. ಈಗ ನೀವು ಬಿಡಿಸಿರಲ್ಲ ಏನ್ ಅನ್ಸ್ತದ? ಒಟ್ಟ ಬೋಟ್ ಅನ್ನೋದು ಏನೋ ಇಲ್ರಿ. ಬೋಟ ಇಲ್ಲ, ಬೋಟ್ ಇಲ್ರಿ. ಕಾಯಿ ಕೊಳಕ್ ಬರಲ್ರಿ. ಒಟ್ಟ ಕಾಯಿ ಏನು ಜಡ್ ಅನ್ನೋದು ಇಲ್ರಿ. ಒಟ್ಟ ಮುಟ್ ರೋಗ ಅನ್ನೋದೇ ಬರಲ್ರಿ ಹತ್ತಿಗ್ರಿ.